ಇದೊಂದು ಅಂತಾರಾಷ್ಟ್ರೀಯ ಬ್ಯಾರಿ ಕೇಂದ್ರವಾಗಿ ಇದನ್ನು ರೂಪಿಸುವಂತಹ ಕನಸು ನಮ್ಮ ಮುಂದಿದೆ. ಆ ಕನಸಿಗೆ ಮುಂಚೂಣಿಯಲ್ಲಿ ನಿಂತು ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಇದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಈಗಿನ ಅಧ್ಯಕ್ಷರಾಗಿರುವಂತಹ BM ಫಾರೂಕ್ ಅವರು ಈಗ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾರೆ. BM ಫಾರೂಕ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮಾ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ನಬಿಯಿಲ್ ಕರೀಮ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲ ನನ್ನ ಇತರ ಸಹೋದರ ಸಹೋದರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದಿನ ವರ್ಷದ ಬ್ಯಾರಿ ಪುರಸ್ಕಾರ, ಪ್ರತಿಭಾವಂತ ಮಕ್ಕಳಿಗೆ ಅವರಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ ಅವಾರ್ಡ್ ಫಂಕ್ಷನು ಮತ್ತು ನಮ್ಮ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ಅದಕ್ಕೆ ಒತ್ತು ನೀಡುವಂಥ ಕೆಲವು ಸಂಘ ಸಂಸ್ಥೆಗಳಿದೆ, ಸ್ನೇಹಿತರಿದ್ದಾರೆ, ಎಲ್ಲ ಸಮುದಾಯ ಅವರಿಗೆ ಕೊಡುವ ಒಂದು ಈದ್ ಮಿಲನ್ ಸಮಾರಂಭ, ಹೀಗೆ ನಾನಾ ರೀತಿಯ ಈ ಸಮಾರಂಭದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮ ಈ ಹಿಂದಿನಿಂದಲೂ ನಡೆಯುತ್ತಾ ಬಂದಿತ್ತು. ಆದರೆ ಕಳೆದ 4-5 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೆವು. ಕಾರಣ ನಮ್ಮ ಒಂದು ಬಹು ನೆನಪಿನ ಕನಸಾದ ಮರ್ಹೂಮ್ ಬಿ ಎ ಮೊಯ್ದೀನ್ರವರು, ಮಾಜಿ ಶಿಕ್ಷಣ ಸಚಿವರಾಗಿದ್ದಂಥವ್ರು, ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಆರಂಭಿಸಿದಂತಹ ಆ ಶಿಕ್ಷಣ ಚಳವಳಿಗೆ ಸಮುದಾಯದಲ್ಲಿ ಬಹಳ ಒಂದು ಮಹತ್ವ ಕೊಟ್ಟಂತಹ ಆ ಮಹಾನ್ ವ್ಯಕ್ತಿ, ಅವರ ಒಂದು ಕನಸಿನ ಕೂಸು. ಬಹುಶಃ ನಾವು ಇವತ್ತು ಈ ಸಭಾಂಗಣಕ್ಕೆ ಅವರ ಹೆಸರನ್ನೇ ಅವರ ನೆನಪಿಗೋಸ್ಕರ ಇಟ್ಟಿದ್ದೇವೆ. ಆ ನಂತರ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ನಾವು ಈ ಬ್ಯಾರಿ ಸೌಹಾರ್ದ ಭವನ ಇದನ್ನು ಕಟ್ಟಿ ಒಂದು ಯಶಸ್ವಿಯಾಗಿ ಈ ಒಂದು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ, ಅಂದರೆ ಸಭಾಂಗಣ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಈ ವಿದ್ಯಾರ್ಥಿನಿಯರಿಗೆ, ಸ್ಪೆಷಲಾಗಿ ವಿದ್ಯಾರ್ಥಿನಿಯರಿಗೆ ಅಂದರೆ ವರ್ಕಿಂಗ್ ವುಮೆನ್ಸು ಮತ್ತು ಕಲಿಯೋ ಮಕ್ಕಳಿಗೆ, ಈ ಒಂದು ವಿದ್ಯಾರ್ಥಿನಿಯರಿಗೆ ಒಂದು ಸುಸಜ್ಜಿತ ಒಂದು ಹಾಸ್ಟೆಲ್ ಫೆಸಿಲಿಟಿ, ಹೀಗೆ ನಾನಾ ಈ ಒಂದು ಆರು ಮಾಡಿದೆ. ಬಹುಶಃ ಇದು ಈ ಸಮಾರಂಭದ ನಂತರ ನಮ್ಮ ಅಸೋಸಿಯೇಷನ್ನ ಆ ಒಂದು ಕಾರ್ಯಕ್ರಮ ಬಹಳ ಸ್ವಾವಲಂಬಿಯಾಗುವ ಒಂದು ದೃಢ ಹೆಜ್ಜೆಯನ್ನಿಟ್ಟು ಮತ್ತೆ ಮುಂದೆ ಇನ್ನಿತರ ಅನೇಕ ಕಾರ್ಯಕ್ರಮಗಳಿಗೆ ನಾವು ಹೊಸ ಒಂದು ಉತ್ಸಾಹದೊಂದಿಗೆ ಆರಂಭ ಮಾಡುವಂತೇಳಿ ಮತ್ತೆ ಆರಂಭಿಸಿದ್ದೇವೆ. ಈಗಾಗಲೇ ಡಾಕ್ಟರ್ ಮಕ್ಸೂದ್ರವರು ಸ್ವಾಗತ ಭಾಷಣದಲ್ಲಿ ಇಲ್ಲಿ ಆಗಮಿಸಿದಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು. ನಾನು ಮತ್ತೊಮ್ಮೆ ಒಂದು ಅಧ್ಯಕ್ಷರ ನೆಲೆಯಲ್ಲಿ ತಮ್ಮನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ, ಬಹುಶಃ ನಾವು ಕಾರ್ಯಕ್ರಮ ಸಮಿತಿಯಲ್ಲಿ ಇತ್ತೀಚೆಗೆ ಈ ಒಂದು ನಮ್ಮ ಈ ಹಿಂದೆ ಇದ್ದಂತಹ ಆ ಒಂದು ಯೋಜನೆ ಮತ್ತೆ ಆರಂಭ ಮಾಡೋಣ ಅಂತ ಹೇಳಿ ಒಂದು ಕನಸಿತ್ತು. ಅದರ ಪರವಾಗಿ ನಾವು ಈ ಒಂದು ಬಹಳ ಒಂದು ಸಣ್ಣ ಮಟ್ಟಿಗೆ, ಯಾಕಂದರೆ ನಮ್ಮ ಅಸೋಸಿಯೇಷನ್ ಜೊತೆಗೆ ಮಲ್ಬಾರ್ ಮುಸ್ಲಿಂ ಅಸೋಸಿಯೇಷನ್ ಬೆಂಗಳೂರು ಇದೆ, ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಸೆಂಟರ್ಸ್ ಇದೆ, ಹಾಗೆ ಥನಲ್ ಅಂತ ಸಂಸ್ಥೆ ಇದೆ, ಮತ್ತು ತುಳುಕೂಟ ಅಂತ ಇದೆ ನಮ್ಮದು. ಹೀಗೆ ನಾನಾ ರೀತಿಯ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಸಹಕಾರದಿಂದ ಈ ಹಿಂದಿನಲ್ಲ ಕಳೆದ ಹಲವು ವರ್ಷಗಳಿಂದ ಈ ಸಂಸ್ಥೆ ಅವರ ಜೊತೆ ಅನ್ಯೋನ್ಯವಾಗಿ ಅವ್ರನ್ನೆಲ್ಲ ಕರೆಸಿ ನಾವೊಂದು ಸಣ್ಣ ಕಾರ್ಯಕ್ರಮ ಮಾಡೋಣ, ಬಹಳ ದೊಡ್ಡ ಮಟ್ಟದ ಬೇಡ ಅಂತ ಹೇಳಿ. ಆದರೂ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಮಧುವರಂದರೆ ನಾವು ಈ ಹಿಂದಿಂದಲೂ ಭಾಳ ಒಂದು ಆತ್ಮೀಯ ನಮ್ಮ ಜೊತೆಗಿದ್ದರು. ಬಹುಶಃ ಈಗ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಅವರಿಗೆ ಅಲ್ಲಿ ಶೈಕ್ಷಣಿಕ ಮಂತ್ರಿ ಆಗಿದ್ದಾರೆ. ಅದೊಂದು ಶೈಕ್ಷಣಿಕ ಮಂತ್ರಿಯಾಗಿ ಅವರ ಹೆಸರು ಇವತ್ತು ಅವು ಕೇಳಿದ್ದೀರಾ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಹೊಸ ಮಂತ್ರಿಮಂಡಲ ರಚನೆ ಆದ ನಂತರ ಹೇಗಾಗಿದೆ ಅಂದರೆ, ಬಹುಶಃ ಅವರ ತಂದೆಯವರು ಸುಪುತ್ರ ಬಂಗಾರಪ್ಪನವರ ದಿವಂಗತ ಬಂಗಾರಪ್ಪನವರ ಸುಪುತ್ರ ಅವರು. ಬಂಗಾರಪ್ಪನವರು ಹೇಗೆ ಪ್ರಾಮುಖ್ಯತೆ ಇದ್ದರು ಈ ರಾಜ್ಯದಲ್ಲಿ, ಅಂಥ ಪ್ರಾಮುಖ್ಯತೆ ಕೂಡ ಅವರ ಮಗ ಅದನ್ನೇ ಮುಂದುವರ್ಸ್ಕೊಂಡು ಬಂದ್ದಾರೆ. ನಾನು ಅವರಿಗೆ ಕೇವಲ 2-3 ದಿವಸದಲ್ಲಿ ಮಧುವರೇ ತಾವು ನಮ್ಮದೊಂದು ಕಾರ್ಯಕ್ರಮ ಇದೆ, ಅದು ಮಕ್ಕಳ ಪ್ರತಿಭೆಗೋಸ್ಕರ, ತಾವು ದಯವಿಟ್ಟು
ಇದಕ್ಕೆ ನೀವು ಬರಬೇಕಂತ ಹೇಳಿ ಅವರು ಶಿವಮೊಗ್ಗ ಅಂತ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲ ಬದಿಗುತ್ತಿಸಿ ಫಾರೂಕ್ ನಾನು ಖಂಡಿತವಾಗಿ ಬರ್ತೀನಿ, ನಾವು ಬೇರೆ ಯಾರನ್ನು ಕರೆಯಲ್ಲ. ನಾವು ಸನ್ಮಾನ್ಯ ನಮ್ಮ ಸ್ಪೀಕರ್ ಆದಂತಹ ಅವರು ನಮಗೇನು ಗೆಸ್ಟ್ ಅಂತಲ್ಲ, ನಮ್ಮವರೇ, ನಮ್ಮ ಅಸೋಸಿಯೇಷನ್ನ ಒಂದು ಅಡಿಗಲ್ಲು ಅಂತ ಹೇಳ್ಬೋದು. ಅವರು ಯು ಟಿ ಖಾದರ್ ಅವರು ಬಹುಶಃ ಅವರು ವಿದೇಶದಲ್ಲಿದ್ದರು, ನಿನ್ನೆ ಮೊನ್ನೆ ಬಂದರು. ಅವರಿಗೆ ಈಗಾಗಲೇ ಒಂದು ಕಾರ್ಯಕ್ರಮ ಮಂಗಳೂರಲ್ಲಿ ನೆಹರು ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ನಿರಂತರ ಕೆಲವು ಕಾರ್ಯಕ್ರಮ, ಮತ್ತು ಅವರು ಬಾಂಬೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಆದರೂ ಫ್ಲೈಟ್ನ ಇದನ್ನು ನಾನು ಇಲ್ಲಿ ಬಂದು ಹೋಗ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಮತ್ತು ಈ ಕ್ಷೇತ್ರದ ಶಾಸಕರಾದಂತಹ ಹಿರಿಯರಾದ ಸಚಿವರು ಆಗಿರುವಂಥ ಜಾರ್ಜ್ ಅವರು ಕೂಡ ನಾನು ಒಂದು 2 ದಿವಸ ಮುಂಚೆ ಅವ್ರನ್ನ ಹೋಗಿ ಪರ್ಸನಲ್ ಭೇಟಿಗೆ ಬರ್ತೇನೆ ಅಂತ ಹೇಳಿದರು. ಆದರೆ ಯಾವುದೋ ತುರ್ತು ಬಲಕ್ಕೋಸ್ಕರ ಡೆಲ್ಲಿಗೆ ಹೋದರು. ಡೆಲ್ಲಿಯಿಂದ ಆದರೆ ನಾನು ಬೆಳಿಗ್ಗೆ ಅವ್ರ ಫ್ಲೈಟಲ್ಲಿ ಬರೋಣ ಅಂತ ಇತ್ತು, ಸ್ವಲ್ಪ ತಡವಾದ ಕಾರಣ ಲೇಟ್ ಆಗ್ಬೋದು ಅಂತ ಹೇಳಿ, ಆದರೂ ಪರವಾಗಿಲ್ಲ ಇವರೆಲ್ಲ ಅವರ ಒಂದು ಆಶೀರ್ವಾದ ನಮಗಿರಲಿ ಅಂತ ಹೇಳುತ್ತಾ, ಈ ಒಂದು ಮಧು ಅವರು ಈ ಶೈಕ್ಷಣಿಕಕ್ಕೆ ನಮಗೆ ಭಾಳ ಪ್ರಾಮುಖ್ಯತೆ ಒಂದು ಸಬ್ಜೆಕ್ಟ್. ತಾವು ನೋಡಿರ್ಬೋದು, ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸ್ಪೆಷಲ್ ಆಗಿ ನಮ್ಮ ಬ್ಯಾರಿಗಲ್ಲಿರುವಂತಹ ಸ್ಥಳ ಈಗ ಎಲ್ಲ ಕಡೆ ನಾವು ಸ್ಪ್ರೆಡ್ ಆಗಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಾ ಜಿಲ್ಲೆಗಳಿಂದ, ಮುಖ್ಯವಾಗಿ ಮಂಗಳೂರು ಮತ್ತು ಉಡುಪಿ ಅದಲ್ಲದೆ ನಾನಾ ಜಿಲ್ಲೆಗಳಿಂದ ಪ್ರಾತಿನಿಧ್ಯ ಬ್ಯಾರಿ ಸಮುದಾಯರು ಬಂದಿದ್ದಾರೆ. ಇಲ್ಲಿ ಬ್ಯಾರಿಗಳ ಆ ನೇತಾರರು, ಅದೇ ರೀತಿ ಕೆಲವರು ಗಲ್ಫ್ ರಾಷ್ಟ್ರದಲ್ಲಿರೋದು ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಸೊ ಇದರಲ್ಲಿ ಯಾವುದು ಉತ್ಸಾಹತೆ ನಾವು ಹೇಳಬೇಕಂದ್ರೆ, ಈ ಕಾರ್ಯಕ್ರಮದಲ್ಲಿ ನೀವು ಹೇಳಿದ ಪ್ರಕಾರ ಇನ್ನು ಮುಂದೆ ಈ ಕಾರ್ಯಕ್ರಮ ನಮ್ಮ ಸಮುದಾಯದ ಶೈಕ್ಷಣಿಕತೆಯ ಬಗ್ಗೆ ಮತ್ತೊಮ್ಮೆ ನಾವು ಈ ಒಂದು ಒತ್ತು ಕೊಡುವಂಥ ಪರಿಸ್ಥಿತಿ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದ ಎಣ್ಣೆ ಹಾರಿಸ್ ಅವರಿಗೆ ಕೂಡ ನಾನು ಕೇವಲ 2 ದಿವಸದ ಮುಂಚೆ ಹೇಳಿದೆ, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತೇವೆ, ತಾವುಗಳು ಬರಬೇಕಂತೇಳಿ. ಅವರು ನಿನ್ನೆ ರಾತ್ರಿ ಕೂಡ ಹೇಳಿದ್ರು, ನಾನು ಎಷ್ಟೊತ್ತಿಗೆ ಬರಲಿ ಅಂತ ಕೇಳಿದ್ರು. ತಾವು ದಯವಿಟ್ಟು ಒಂದು 10-11 ಗಂಟೆಗೆ ಬಿಡಿ, ಯಾಕಂದರೆ ಅವರು ನಮಗೆ ವಿಶೇಷ ಅತಿಥಿಗಿಂತ ಮುಂಚೆ ಅವರು ನಮ್ಮ ಬ್ಯಾರಿ ಸಮುದಾಯದ ಅವರು ಕೂಡ ಒಂದು ಅಡಿಗಲ್ಲು ಅಂತ ಹೇಳ್ಬೋದು. ಯಾಕಂದರೆ ಮಲ್ಬಾರ್ ಮುಸ್ಲಿಂ ಅವರ ತಂದೆ ಡಾಕ್ಟರ್ ಎನ್ ಎ ಮೊಹಮ್ಮದ್ ಅವರು ಹುಷಾರಿಲ್ಲ, ತಾಯಿ ಇತ್ತೀಚೆಗೆ ಒಂದು ನಿಧನದ ಸಂದರ್ಭ. ಭಾಳ ಒಂದು ಜನಪ್ರಿಯ ಶಾಸಕರು ತಮಗೆಲ್ಲರಿಗೂ ಗೊತ್ತಿರುತ್ತೆ, ಸತತವಾಗಿ 3 ಸಲ ಆಗಿ ಈಗ ಭಾಳ ಒಂದು ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನು ಅಲಗಿಸಿ ಈ BDA ಅಂತ ಒಂದು ದೊಡ್ಡ ಸಂಸ್ಥೆಯ ಅಧ್ಯಕ್ಷನಾಗಿ ನಮಗೆಲ್ಲ ಸಂಸ್ಥೆ. ಬಹುಶಃ ನಾವೆಲ್ಲ ದುವಾ ಬರ್ತೀವಿ, ಅವ್ರ ಮುಂದೆ ಕ್ಯಾಬಿನೆಟ್ ಮಂತ್ರಿಗಳನ್ನು ನಾವು ಆಶಿಸೋಣ, ಈ ಸಭೆಯಲ್ಲಿ ನಾವು ಅವರಿಗೆ ಪ್ರಾರ್ಥಿಸೋಣ. ಅಲ್ಹಮ್ದುಲಿಲ್ಲಾ ಇವರೆಲ್ಲ ಬಂದು ನಮಗೆ ಸಂತೋಷ. ನಮ್ಮದು ಇವತ್ತಿನ ಹನೀಫ್ ಅವರು ಈ ಒಂದು ಮಾತು ಹೇಳಿದರು, ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ ನಾವು ಮೊದಲು ಒಂದು ಇತ್ತೀಚೆಗೆ ನಮ್ಮದು ಕಾರ್ಯಕ್ರಮ ಸಮಿತಿಯ ಒಂದು ಸಭೆಯಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ, ಕೇವಲ ಒಂದು 85% ಹೋಗಿ ನಾವು ಮಕ್ಕಳನ್ನು ಕರೆಯೋಣ ಅಂಥೇಳಿ. ನಮ್ಮದಲ್ಲಿ ಸ್ವಲ್ಪ ಇತ್ತೀಚೆಗೆ ಕಟ್ಟಡ ಪೂರ್ತಿ ಆಯಿತು, ಇನ್ನು ಬಜೆಟ್ನ ಸ್ವಲ್ಪ ಕೊರತೆಯಲ್ಲಿತ್ತು. ಆದರೂ ನಾವು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಸಹಕರಿಸಿ ಮುಂದೆ ಹೋಗಬೇಕು ಅಂತ ಒಂದು ನಿಟ್ಟಿನಲ್ಲಿ 85% ಮಕ್ಕಳಿಗೆ ನಾವು ಕರೆಯೋಣ ಅಂತ ಕಾಣುತ್ತೆ. 85% ಮಕ್ಕಳು ಕರುವಾಗ ರಾಶಿ ಪೋಸ್ಟ್ಮ್ಯಾನ್ ಅವರು ನಮ್ಮ ಸಂಸ್ಥೆಗೆ ಗೋಣಿ ಮೂಲಕ ಟಪಾಲು ಅವರ ಅರ್ಜಿಗಳು ಬರಲು ಶುರುವಾಯಿತು. ಇದೇನು ಸ್ವಲ್ಪ ದಿವಸದಲ್ಲಿ ಇಷ್ಟು ಮಕ್ಕಳಿಗೆ ಸಾಧ್ಯವಿಲ್ಲ ಅಂತ ಅಂದಾಗ ಮತ್ತೆ ಅದನ್ನು 90%ಗೆ ನಾವು ಸ್ಕ್ರೂಟಿನಿ ಮಾಡಿದಾಗ ಅದರಲ್ಲಿ ಕೂಡ ಗಣನೀಯವಾದ ಸ್ಟೂಡೆಂಟ್ಸ್, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬರ್ತಾರೆ. ಕೊನೆಗೆ ಇದಕ್ಕೆಲ್ಲ ಇನ್ನೂ ಅಷ್ಟು ಸಾಧಿಲ್ಲ ಅಂತೇಳಿ ನಾವು 95%ಗೆ ಇವತ್ತು ಕಟ್ ಆಫ್ ಮಾಡಿದ್ದೇವೆ. ಅದರ ಅರ್ಥ ಸಮುದಾಯದಲ್ಲಿ ಶೈಕ್ಷಣಿಕ ಯಾವ ರೀತಿ ನಮ್ಮಲ್ಲಿ ಬೆಳೆಯುತ್ತಿದೆ ಅಂತ. ಇದಕ್ಕೆ ನಾವು ಆರಂಭಿಸಿದಂತಹ ಬ್ಯಾಂಗ್ಳೂರ್ ವೆಲ್ಫೇರ್ ಅಸೋಸಿಯೇಷನ್, ಬಹುಶಃ ನಾನು ಆರಂಭಿಸ್ತಲ್ಲ ಇಲ್ಲ ಕೆಲವರು ಹಿರಿಯರಿದ್ದಾರೆ. ಬಹುಶಃ 1997ರಲ್ಲಿ ಬೆರಳೆಣಿಕೆಯಷ್ಟು ಬ್ಯಾರಿಗಳು ರಾಜಧಾನಿ ಬೆಂಗಳೂರಿಗೆ ಬಂದು ತಮ್ಮದೇ ಆದಂತಹ ಒಂದು ಐಡೆಂಟಿಟಿಗೋಸ್ಕರ ರೂಪಿಸಿರುವ ಈ ಸಂಸ್ಥೆ. ಆಗ ಹನೀಫರ್ ಹೇಳಿದಂಗೆ 7ನೇ ತರಗತಿ ಮಕ್ಕಳಿಗೆ ಕರೆಯುವಾಗ ನಮಗೆ 4-5 ಅಪ್ಲಿಕೇಶನ್ ಕೂಡ ಸಿಗ್ತಿಲ್ಲ ಅಂತ ಮಾತು ಇತ್ತು. ನಂತರ ಆ ಶಿಕ್ಷಣದ ಕ್ರಾಂತಿ, ಆ ಶಿಕ್ಷಣದ ಚಳವಳಿ ಹೆಂಗೆ ಉಂಟಾಯ್ತು ಅಂದರೆ, ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್, ನಾನು ಇವತ್ತು ಹೇಳ್ತೇನೆ, we have set an example how an undeveloped community or the association come up with the sheer hard working of association like Barry's Welfare Association. We have become a model for other associations. ಇದರಿಂದಾಗಿ ಸಾಕಷ್ಟು ಬಹಳ ಅಸೋಸಿಯೇಷನ್ ಉದ್ಭವಿಸಿತ್ತು. ದೇಶ ವಿದೇಶಗಳಲ್ಲಿ ಕೂಡ ಬಹಳಷ್ಟು ಸಂಸ್ಥೆಯಾಗಿ ಎಲ್ಲರೂ ಶಿಕ್ಷಣಕ್ಕೆ ಒಂದು ಒತ್ತು ಕೊಡುವಂಥ ನಿಟ್ಟಿನಲ್ಲಿ ಅದೇ ರೀತಿ ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆ ನೀಡಿ, ಬಹುಶಃ ನಾವು ಇವತ್ತು ಹೇಳಬೇಕಾದ್ರೆ ನಮ್ಮ ಕರ್ನಾಟಕದ ಕರಾವಳಿ ಭಾಗದ ಮತ್ತು ಮಲೆನಾಡು ಭಾಗದ ಮಕ್ಕಳು
ಇಡೀ ರಾಜ್ಯದ ಮುಸಲ್ಮಾನರಿಗೆ ಹೋಲಿಸಿದರೆ ನಾವು ಯಾವತ್ತೂ ಮೇಲುಗೈ ಅಂತ ಹೇಳ್ಬೋದು ಅಂಥ ಪರಿಸ್ಥಿತಿ ಇದೆ. ನಾವು ಆವಾಗ ಕೊಡ್ತಾ ಇರೋದು ಬರೀ 7ನೇ ತರಗತಿ 10ನೇ ತರಗತಿ ಆರಂಭವಾದ ನಂತರ ಇವತ್ತು ನಾವು ಪೋಸ್ಟ್ ಗ್ರ್ಯಾಜುಯೇಷನು, ಮೆಡಿಕಲು, ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಥದ ಮಕ್ಕಳಿಗೆ ಕೊಡುವಂಥದ್ದು ನಮ್ಮ ಸಾಹಸಿಗಳನ್ನು ನೋಡ್ತೀವಿ. ಅಂದರೆ ಬ್ಯಾರಿಗಳು ಸಾಹಸಿಗಳು ಯಾವುದಕ್ಕೂ ಜಗ್ಗುವುದಿಲ್ಲ. ಆದರೆ ನಾವೆಲ್ಲರೂ ನಮ್ಮ ನೇಬರ್ಹುಡ್ಡಲ್ಲಿ ಬಹಳ ಒಂದು ನಮ್ಮದು ಧಾರ್ಮಿಕತೆ, ಪ್ರವಾದಿ ರಸೂಲ್ ಸಲ್ಲಲ್ಲಾಹು ಅವರ ಆ ಮಾರ್ಗದರ್ಶನವನ್ನು ಸಂಪೂರ್ಣ ಅಳವಡಿಸ್ಕೊಂಡು ನಡುವಂಥ ವ್ಯಕ್ತಿಗಳು. ಅಲ್ಲಾಹ್ ಸುಬ್ಹಾನಹು ಆ ತಕ್ವಾದೊಂದಿಗೆ ನಾವು ಯಾವ ಥರ ಆ ಥರ ರಿಲೀಜಿಯಸ್ಲಿ ನಾವು ಹೋಗುವಂಥವರು, ಮತ್ತು ನಮ್ಮ ನೇಬರ್ಹುಡ್ ಇತರ ಸಮುದಾಯವರೊಂದಿಗೆ ಯಾವ ಥರ ನಾವು ಒಂದು ಸಾಂಕೇತಿಕವಾಗಿ ನಾವು ಬೆಳೀತೀವಿ ಅಂತ ಹೇಳಿ ಅದಕ್ಕೆ ಒಂದು ನಮ್ಮ ಸಮುದಾಯ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಬ್ಯಾರೀಸ್ ಅಂದರೆ ಸುಮಾರು ಇವತ್ತು ನಾವು ಒಟ್ಟಾರೆ ನೋಡಿದ ಒಂದು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅಧಿಕ ನಮ್ಮವರಿದ್ದಾರೆ, ಅಲ್ಲಲ್ಲಿ ಸ್ಪ್ರೆಡ್ ಇದೆ. ಆರ್ಥಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ನಾವು ಬೆಳೀತಾ ಇದ್ದೇವೆ. ರಾಜಕೀಯವಾಗಿ ಅಷ್ಟೇನು ಬೆಳೆದಿಲ್ಲ, ಆದರೂ ಇವತ್ತು ಮುಂದೆ ಈ ಒಂದು 3 ಶೈಕ್ಷಣಿಕ, ಸಾಮಾಜಿಕ ಮತ್ತು ರಾಜಕೀಯದಲ್ಲಿ ಕೂಡ ನಾವು ಮುಂದೆ ಬರಬೇಕು ಅಂತ ನಮ್ಮೊಂದು ಹಠ ಸಾಹಸ ಇದೆ. ಇದರಲ್ಲಿ ನಾವು ಯಾವುದೇ ನಮ್ಮಲ್ಲಿ ಇಷ್ಟೆಲ್ಲ ನಾವು ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಹಿರಿಯರಾದ ಸೈಯದ್ ಬ್ಯಾರಿ ಅವರಿದ್ದಾರೆ, TKM ಅವರಿದ್ದಾರೆ, ಇಕ್ಬಾಲ್ರವರಿದ್ದಾರೆ, ಜಿಯಬಾ ಅವರಿದ್ದಾರೆ. ನಾವೆಲ್ಲರೂ ಒಂದು ಕೋಟಿ. ಈಗ ನಾವು ಬೇರೆ ಬೇರೆ ರಾಜಕೀಯದಲ್ಲಿರ್ಬೋದು, ನಮ್ಮ ಬೇರೆ ಬೇರೆ ಭಿನ್ನಾಭಿಪ್ರಾಯ, ಆದರೆ ಇಲ್ಲಿ ಬಂದು ಸಭೆ ನಡೆಸಿದಂತಾಗ ಯಾವುದೇ ಭಿನ್ನಾಭಿಪ್ರಾಯ ಬಿಟ್ಟು ನಾವು ಸಮುದಾಯದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಕ್ಕಲಿಂದ ಮಾಡುವಂಥದ್ದು ಅದು ನಮ್ಮ ಧ್ಯೇಯ. ಇದಕ್ಕೂ ನಮಗೆ ಸ್ಫೂರ್ತಿ. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ನಾವು ಹೇಳಿದಂಗೆ 95% ವಿದ್ಯಾರ್ಥಿಗಳಿಗೆ ಇವತ್ತು ಕರೆಸಿದ್ದೇವೆ. ಅವರಿಗೆ ನಾವು ಮಾನ್ಯ ಸಚಿವರ ಮುಂದೆ ಮತ್ತು ಎನ್.ಎ. ಹಾರಿಸ್ರವರ ಮುಂದೆ ಅವರನ್ನು ನಾವು ಸನ್ಮಾನಿಸ್ತೇವೆ. ಅವರಿಗೆ ಅದೇ ರೀತಿ ಮತ್ತು ಇನ್ನೊಂದು ಭಾಳ ಪ್ರಾಮುಖ್ಯತೆ ಎಂದರೆ ವರ್ಷದ ಬ್ಯಾರಿ ಪುರಸ್ಕಾರ. ಈ ವರ್ಷದ ಬ್ಯಾರಿ ಪುರಸ್ಕಾರ ಕೂಡ ಕಳೆದ 4 ವರ್ಷಗಳು ನಾವು ಈ ಒಂದು ಕಟ್ಟಡದ ನಿಮಿತ್ತ ಇದಕ್ಕೆ ಫೋಕಸ್ ಮಾಡೋ ನಿಟ್ಟಿನಲ್ಲಿ ನಾವು ಅದು ಮಾಡಿದೆವು. ವರ್ಷದ ಬ್ಯಾರಿ ಪುರಸ್ಕಾರದಲ್ಲಿ ಈ ವರ್ಷ ಆರಂಭ ಮಾಡೋ ಅಂತ ಹೇಳಿದಾಗ ಸಮಿತಿಯು ಸುಮಾರು ಒಂದು ಕ್ಲುಪ್ತದಲ್ಲಿ ಒಂದು 15 ದಿವಸ ಮುಂಚೆ ನಾವು ಒಂದು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾದ ಒಂದು ಅಹವಾಲುಗಳನ್ನು ಕರೆಸಿದ್ದೆವು. ಅದರಲ್ಲಿ ಸುಮಾರು ಒಂದು 12ರಿಂದ 15 ಅಪ್ಲಿಕೇಶನ್ ಎಲ್ಲ ಒಳ್ಳೊಳ್ಳೆ ಸಾಧನೆ ಮಾಡಿರುವಂಥವರೇ ನಮ್ಮ ಸಮುದಾಯದಲ್ಲಿದ್ದವರು. ಯಾಕೆ ನಾವು ಈ ಒಂದು ಇಯರ್ ಆಫ್ ದ ಬ್ಯಾರಿ ಅವಾರ್ಡ್ ನಾವು ಯಾಕೆ ಕೊಡ್ತೇವೆ ಅಂತ ಹೇಳಿದರೆ, ಸಮುದಾಯವನ್ನು ಮತ್ತು ನಮ್ಮ ಅದರಲ್ಲಿ ನಾವು ಸಹೋದರತೆ ಮತ್ತು ನಮ್ಮ ಸಮುದಾಯದ ಒಂದು ಘನತೆಯನ್ನು ಮತ್ತಷ್ಟು ನಿಟ್ಟಿನಲ್ಲಿ ಇದಕ್ಕೆ ಒಂದು ಪೂರಕವಾಗ ಆ ನಿಟ್ಟಿನಲ್ಲಿ ಒಂದು ಈ ಒಂದು ಪುರಸ್ಕಾರವನ್ನು ನಾವು ಅನೌನ್ಸ್ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ತಾವು ಹೇಳಿಬಿಡೋದು, ಈ ಸಲ ಅವರ 2 ಇದ್ದಾರೆ ಸಾಧಕರು. ಒಂದು ಬಡಿಲಾ ಹುಸೇನ್ ಅಂತ ಹೇಳಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸುಬ್ರಹ್ಮಣ್ಯ ಅಂತ ಒಂದು ಹಳ್ಳಿಯಲ್ಲಿ ನಮ್ಮ ಹನೀಫವರವರ ಒಂದು ಛಾಯಾಚಿತ್ರ ತೆಗೆಯುವ ಒಂದು ನಿಟ್ಟಿನಲ್ಲಿ ಹೋಗಿದ್ದರು. ಬಹುಶಃ 12 ಕಿಲೋಮೀಟರ್ ಅವರ ಮನೆಗೆ ನಡ್ಕೊಂಡು ಹೋಗಬೇಕಾದ್ರೆ ಕೆಸರಿನಲ್ಲಿ ಅವರ ಶೂವನ್ನು ಎಸೆಯಬೇಕಂತ ಪರಿಸ್ಥಿತಿ ಬಂತು. ಅಂಥ ಕಷ್ಟದಲ್ಲಿ ಆ ವ್ಯಕ್ತಿ, ಒಬ್ಬರು ಮಹಾನ್ ವ್ಯಕ್ತಿ, ಇವತ್ತು RT ಮತ್ತು ಆ ಶಿಕ್ಷಣಕ್ಕೆ ಕೊಡುಗೆದಂಥದ್ದು ನಾನು ಒಂದು ಸಾಕ್ಷ್ಯಚಿತ್ರ ಮೂಲಕ ಅವರು ವಿವರಿಸ್ತಾರೆ. ಅವರನ್ನು ನಾವು ವರ್ಷದ ಬ್ಯಾರಿ ಪುರಸ್ಕಾರವಾಗಿ ಇದೇ ರೀತಿ ಪ್ರಥಮ ಬಾರಿಗೆ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ ನಾವು ಇವತ್ತು ಒಂದು ಮಹಿಳೆಯರಿಗೆ ಕೂಡ ವರ್ಷದ ಬ್ಯಾರಿ ಪುರಸ್ಕಾರ ನೀಡುವಂಥ ನಿಟ್ಟಿನನ್ನು ಮಾಡಿದ್ದೇವೆ. ಅದರ ಪ್ರಕಾರ ಯಾರು ಅಂತ ಹೇಳಿ ಕೆಲವೊಂದು ಅಭಿಪ್ರಾಯಗಳು ಬಂದು ಕೆಲವೊಂದು ಅಪ್ಲಿಕೇಶನ್ ಕೂಡ ಬಂತು. ಕೆಲವು ಹೆರಿಗೆಯಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ಹಳ್ಳಿಯಲ್ಲಿ ಹೆರಿಗೆ ಮಾಡುವಂಥ ಕೆಲವು ಹೆಂಗಸರದ್ದು, ಅದೇ ನಾನಾ ರೀತಿಯ ಕೋವಿಡ್ ಸಂದರ್ಭ ಆಗಲಿ ಅಥವಾ ಮೈಯತ್ ಸ್ನಾನ ಮಾಡುವಂಥ ಕೆಲವು ಅಪ್ಲಿಕೇಶನ್ ಎಲ್ಲ ಬಂತು. ಎಲ್ಲರನ್ನೂ ಒಂದು ಕೂಲಂಕಷವನ್ನು ನಡೆದಾಗ ಇಲ್ಲಿ ನಮ್ಮ ಮೈಮೂನಾ ಅಂತ ಇದ್ದಾರೆ ಮತ್ತು ಅವರ ಮಗಳು ಮರ್ಜೀನಾ ಅಲ್ವಾ, ಮರ್ಜೀನಲ್ಲಿ ಇವರ ಮನೆಗೆ ಇವ್ರಿಗೊಂದು ಗ್ರಾಮಾಂತರ ಪ್ರದೇಶವರು. ಯಾಕೆಂದರೆ ಸಿಟಿಯಲ್ಲಿ ನಗರದಲ್ಲಿರುವವರಿಗೆ ನಾವು ಬೇಕಾದಷ್ಟು ಪುರಸ್ಕಾರವನ್ನು ಮಾಡಿ ಅವ್ರನ್ನ ಹೆಸರನ್ನು ತರಿಸ್ತೇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಅಂಥ ವ್ಯಕ್ತಿಗಳಿಗೆ ನಾವು ತಂದು ಪುರಸ್ಕರಿಸಬೇಕು, ಆ ಅನುಶೇಷ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಆ ಮರ್ಜೀನಾ ಮತ್ತು ಅವರ ತಾಯಿ ಮೈಮುನಾ ಅವರ ಸಾಕ್ಷಾತ್ಕಾರ ಕೂಡ ಈ ಮುಂದೆ ಅವರು ಮಾಡಿದ ಅಮೋಘ ಸಾಧನೆ, ಅದ್ಭುತ ಸಾಧನೆಯನ್ನು ತಾವು ಮೆಚ್ಚಬೇಕಾಗುತ್ತದೆ. ಅದನ್ನು ಈಗ ಸ್ವಲ್ಪ ಮುಂದೆ ನಾವು ತಿಳಿಸ್ತೇವೆ. ಅವರಿಗೆ ಪುರಸ್ಕಾರ ನೀಡುವ ಸಂದರ್ಭದಲ್ಲಿ ಅವರಿಗೆ ತಿಳಿಸ್ತೇವೆ. ಅದರ ಬಗ್ಗೆ ಡೀಟೇಲ್ ಆಗಿ ಅವರಿಗೆ ನಾನೀಗ ಮಾತಾಡಲಿಕ್ಕೆ ಹೋಗಲ್ಲ ಒಂದು. ಯಾಕೆಂದರೆ ಈ ವರ್ಷದ ಬ್ಯಾರಿಯಲ್ಲಿ ನಾನು ತಮಗೆ ಒಂದು ನೆನಪಿಸ್ಕೊಳ್ತೇನೆ. ಬಹಳಷ್ಟು ಜನ ನಾವು ವರ್ಷದ ಬ್ಯಾರಿ ಪುರಸ್ಕಾರ ನೀಡಿದ್ದೇವೆ. ಫಾರ್ ಎಕ್ಸಾಂಪಲ್, ಒಂದು ದಿವಸ 2005ರಲ್ಲಿ ಆವಾಗ ಪುರಭವನದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ಈ ಸಂಸ್ಥೆಯ.
ಅಂಥ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿದ್ದರು, ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಆಗಿದ್ದರು. ಇದೇ ಥರ ನಾವು ವರ್ಷದ ಬ್ಯಾರಿ ಪುರಸ್ಕಾರ ಬಂದಾಗ 2015ರಲ್ಲಿ ನನ್ನ ಸ್ನೇಹಿತ ಉಸ್ಮಾನ್ ಅವರೀಗ ಇಲ್ಲ, ನನ್ನ ಕ್ಲಾಸ್ಮೇಟ್ ಅವರು, ನಮ್ಮ ಸ್ನೇಹಿತರಾದ ಟಿ.ಕೆ. ಉಮರ್ ಅವರ ಭಾವ, ಅವರು ರೋಟ್ರಿಯಲ್ಲಿದ್ದರು. NMPT ಪೋರ್ಟಲ್ಲಿ ಒಂದು ಫ್ಲಡ್ ಲೈಟ್ ಟೂರ್ನಮೆಂಟ್, ಒಂದು ವಾಲಿಬಾಲ್ ಟೂರ್ನಮೆಂಟ್ ಇತ್ತು. ಅದಕ್ಕೆ ನನಗೆ ಸ್ವಲ್ಪ ನೀವು ಗೆಸ್ಟಾಗಿ ಬರಬೇಕು ಅಂತೇಳಿ 2005ರಲ್ಲಿ ನಾನು ಹೇಳ್ತಾ ಇರೋದು. ನಾನು ಹೋದೆ. ಆಗ ಪಕ್ಕದ ಸ್ಟೇಜ್ನಲ್ಲಿ ರಾತ್ರಿ ಫ್ಲಡ್ ಲೈಟ್ನಲ್ಲಿರುವ ಒಂದು ಕೊನೆಯಲ್ಲಿ ಅರೆಕಲ ಆಜಬ್ಬ ಅಂತೇಳಿ ಒಬ್ಬ ಸಣ್ಣ ವ್ಯಕ್ತಿ, ಒಂದು ಚಪ್ಪಲಿ ಕೂಡ ಇಲ್ಲ, ಬರೀ ಒಂದು ಧೋತಿ, ಒಂದು ಹಳೆಯ ಶರ್ಟಲ್ಲಿದ್ದರು. ನಾನು ಇವರನ್ನು ಕೂಡ ಒಂದು ಗೆಸ್ಟಾಗಿ ನಾವು ಒಂದು ಸನ್ಮಾನ ಮಾಡಿಸ್ತಿದ್ದೇವೆ ಅಂತ ಉಸ್ಮಾನ್ ಹೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದರು, ತನ್ನ ತಲೆಯಲ್ಲಿ ಆರೆಂಜ್ ಬುಟ್ಟಿಯನ್ನು ಇಟ್ಕೊಂಡು ಸ್ಟೇಟ್ ಬ್ಯಾಂಕ್ನಲ್ಲಿ ತಿರುಗಿ, ಬಸ್ನಲ್ಲಿ ತಿರುಗಿ ಆರೆಂಜ್ ಸೇಲ್ ಮಾಡಿ ಅದರಲ್ಲಿ ಉಳಿದು ಒಂದು 150-200 ರೂಪಾಯಲ್ಲಿ ಸುಮಾರು ಒಂದು 100 ರೂಪಾಯಿಯನ್ನು ತೆಂಗಿನ ಗರಿಯಲ್ಲಿ ಕಟ್ಟಿಸಿದಂಥ ಒಂದು ಶಾಲೆ ಅದು. ಈಗ ನಮ್ಮ ಎರಡೂ ಸಾಧಕರು ಇವರ ಕಾಲೇಜ್ ಇದೆಯಲ್ಲ, ಸೇದ್ಬೇರೆ ಅವ್ರದ್ದು ಅರೆಕಲ, ಆ ಗ್ರಾಮದಲ್ಲಿರುವಂಥವರು ಆ ಗರಿಯಲ್ಲಿ ಸ್ಕೂಲ್ ಮಾಡಿ ಅಲ್ಲಿಯ ಬಡ ನಿರ್ಗತಿಕ ಮಕ್ಕಳಿಗೆ, ಒಂದು 10 ಮಕ್ಕಳಿಗೆ ಕಲಿಸಿದ್ರು. ಇದನ್ನು ನೋಡಿ ನನಗೆ ಹೋಯ್ತು. ನಾನು ನನ್ನ ವಿಸಿಟಿಂಗ್ ಕಾರ್ಡು ಕೊಟ್ಟೆ, ಅವ್ರಿಗೆ ಬಿಸ್ನೆಸ್ ಕಾರ್ಡ್ ಕೊಟ್ಟು ತಮ್ಮನ್ನು ಅವರ ನಂಬರು ತಗೊಂಡೆ. ನಂತರ ಅವರ ಸ್ಕೂಲಿಗೆ ಹೋಗಿ ನೋಡಿದಾಗ ಆ ಪರಿಸ್ಥಿತಿ ಯಾರು ಕಣ್ಣಲ್ಲಿ ನೀರು ಬರೋದಂತ ಅದನ್ನು ತಂದು ನಮ್ಮ ಈ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಒಂದು ಸಭೆಯಲ್ಲಿ, ನಾವು ಕಾರ್ಯಕ್ರಮದ ಸಭೆಯಲ್ಲಿ ಈ ಸ್ಥಳದ ಬ್ಯಾರಿ ಇಯರ್ ಆಫ್ ದ ಅವಾರ್ಡ್ ನಾವು ಇವರಿಗೆ ಕೊಡೋಣ. ಯಾಕೆಂದರೆ ಭಾಳ ಇಂಥ ಒಂದು ಅದ್ಭುತ ಸಾಧನೆ ಮಾಡಿದವರು ಬಹುಶಃ ಈ ಶಿಕ್ಷಣ ಕೊಡುವಂಥ ಇದು ಭಾಳ ಒಂದು ದೊಡ್ಡ ಕೊಡುಗೆ, ಇಂಥವ್ರು ನಾವು ಗುರುತಿಸಲೇಬೇಕು ಅಂತ ಹೇಳಿ ಅವರನ್ನು ಕರೆಸಿ ಪುರಭವನದಲ್ಲಿ ಅವರಿಗೆ ನಾವು ವರ್ಷದ ಬ್ಯಾರಿ ಪುರಸ್ಕಾರವನ್ನು ನೀಡಿದ್ವಿ. ಆ ಸಭೆಯಲ್ಲಿ ಅವರು ನೀಡಿದಂಥ ಸಂದರ್ಭದಲ್ಲಿ ಬಹುತೇಕ ನಮ್ಮ ಇರುವ ಸಭಿಕರೆಲ್ಲ ಕಣ್ಣೀರಿಟ್ಟರು ಅವ್ರು ನೋಡಿ. ನಂತರ ಅವರ ಸಾಧನೆ ಅದನ್ನು ಮೆಚ್ಚಿ ಮಾಧ್ಯಮದಲ್ಲಿ ಮರುದಿವಸ ಎಲ್ಲ ಪ್ರಮುಖ ಪೇಪರಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ದೊಡ್ಡ ಪೇಪರಲ್ಲಿ ಅವರ ಮೇನ್ ಹೆಡ್ಡಿಂಗಲ್ಲಿ ಅವರ ಆರೆಂಜ್ ಬುಟ್ಟಿ ಸಮೇತ ಅವರನ್ನು ಆರೆಂಜ್ ವೆಂಡರ್ ಈಸ್ ಬಿನ್ ಫೆಲಿಸಿಟೆಡ್ ಫಾರ್ ದೇರ್ ಎಕ್ಸ್ಟ್ರೀಮ್ ಫಾರ್ ದ ಎಜುಕೇಷನ್ ಪರ್ಪಸ್ ಬೈ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಆ ಒಂದು ಬಂತು. ಅಂಥ ಸಂದರ್ಭದಲ್ಲಿ ಮರುದಿವಸ ಅದನ್ನು ನೋಡಿ CNN-IBN ನನಗೆ ದೂರವಾಣಿ ಮಾಡಿ ಇವರ ನಂಬರ್ ಸ್ವಲ್ಪ ಕೊಡಿ ಅಂತ ಕೇಳಿದರು. CNN-IBN ಅವರಿಗೆ ಮಾಡಿ ಅವ್ರನ್ನ ಕರೆಸಿ ಅವರನ್ನು ಅದೇ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿ ಅವರನ್ನು ಮುಂಬೈ ಕರ್ಕೊಂಡು ಹೋದ ಸ್ಟುಡಿಯೋದಲ್ಲಿ. CNN-IBN ಒಂದು ಪ್ರೋಗ್ರಾಮ್ ಇತ್ತು ಆವಾಗ. ಬಹುಶಃ ದೇಶದಲ್ಲಿ ಮಾಡಿದಂಥ ಒಂದು ಕ್ರಾಂತಿಕಾರಿ ಯಾವುದು ಸಮುದಾಯಕ್ಕೆ ಒಂದು ಕೊಟ್ಟಿದ್ದಂಥ ಒಬ್ಬ ವ್ಯಕ್ತಿ ಅವನ ಆ ಥರ ಕಾಶ್ಮೀರನವನೊಬ್ಬರು, ಮತ್ತು ರಿಯಲ್ ಹೀರೋ ಅವಾರ್ಡ್, ರಿಯಲ್ ಹೀರೋ ಅದು ನಮ್ಮ ಇವರ ಕತೆ ಸಲ್ಮಾನ್ ಖಾನ್ ಅಲ್ಲ, ಇವರ ಫಿಲ್ಮ್ ಅವ್ರ ಜೊತೆ ಸೇರಿಸಿ ಅದನ್ನು ಮಾಡ್ತಾಯಿದ್ರು ಅವರು. ಆ ಕಾರ್ಯಕ್ರಮದಲ್ಲಿ ಅಮೀರ್ ಖಾನ್. ಸೊ ಅದಲ್ಲಾಗಿ ಭಾಳ ದೊಡ್ಡ ಒಂದು ಸ್ಟೇಟ್ ಅವರ ಅವಾರ್ಡು ಹೆಂಗೆಂದರೆ CNN-IBN ಇಡೀ ಪಬ್ಲಿಸಿಟಿ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ, ಇವರಲ್ಲಿ ನನಗೆ ಫ್ಲೈಟೇ ಗೊತ್ತಿಲ್ಲ, ಚಪ್ಪಲಿ ಹಾಕಲ್ಲ, ನಾನು ಹೆಂಗೆ ಬಿಸ್ನೆಸ್ ಕ್ಲಾಸ್ನಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ಆ ಪುರಸ್ಕಾರ ನೀಡಿ CNN-IBN ಅವರಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಅವ್ನಿಗೆ ಇವರು ಬಂದು ಹೇಳಿದ ನನಗೆ ಏನು ಸಾರ್ ಇಂತಲ್ಲಿ. ಆಮೇಲೆ ನಂತರ ನಾನಾ ರೀತಿಯ ಸಂಘ ಸಂಸ್ಥೆಗಳು, ವಿರೋಧಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವರಿಗೆ ಪುರಸ್ಕಾರ ನೀಡಿ ಕೊನೆಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ರಾಜ್ಯೋತ್ಸವ ಪ್ರಶಸ್ತಿ ಬಂದ ನಂತರ ದೇಶದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಅವಾರ್ಡ್ ಕೂಡ ಸಿಗುತ್ತೆ. ಇವತ್ತು ಕೂಡ ಹೇಳ್ತಾರೆ, ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನೀವು ಮಾಡಿದಂಥ ಗುರುತಿಸಿದ ಆ ಒಂದು ಕಾರ್ಯಕ್ರಮ ಇಡೀ ನನಗೆ ದೇಶಕ್ಕೆ ಹೋಗ್ಲಿಕ್ಕೆ ಕಾರಣವಾಯಿತು ಅಂತೇಳಿ. ಇದೇ ರೀತಿ ನಾವು ಇಬ್ಬರು ಸಾಧಕರನ್ನು ಕೂಡ ಹಾಗೆ ಚಾರ್ಮಾಡಿ ಹಸನಬ್ಬ ಕೂಡ ಕೇಳಿರ್ಬೋದು. ಅದು ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಚಾರ್ಮಾಡಿ ಹಸನಬ್ಬವರು ಅವರೊಂದು ಸಣ್ಣ ಹೋಟೆಲ್ ಇದೆ ನಮ್ಮ ಚಾರ್ಮಾಡಿ ಘಾಟಿ ಕೆಳಗಡೆ ಇಳಿದ ತಕ್ಷಣ. ಅಲ್ಲಿ ಯಾವುದೋ ರಾತ್ರಿ ಹಾಗೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇವರು ಎಷ್ಟೊತ್ತಾದರೂ ಎಲ್ಲೋ ಗುಳಿಗೆಲ್ದು ಕರ್ಕೊಂಡು ಇಳಿಸಿ ಮತ್ತೆ ಅವ್ರನ್ನ ಕರೆತಂದು ಅವರಿಗೆ ಆ ಒಂದು ಆಸ್ಪತ್ರೆ ಮಾಡಿ ಅವ್ರ ಜೀವ ಉಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಅದನ್ನು ಗಮನಿಸಿ ಅವರಿಗೆ ಅವರಿಗೆ ಕೂಡ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿತ್ತು. ಇದೇ ಥರ ನಾನಾ ರೀತಿಯ ನಾವು ನೋಡಿ. ಅದೇ ಥರ ಮುಂದೆ ಬಡಿಲಾ ಹುಸೇನ್ರವರು ಮತ್ತು ಮೈಮುನಾ ಮರ್ಜಿ ಇವರ ಈ ಅಮೋಘ ಸಾಧನೆ ಕೂಡ ಮುಂದೆ ತಮಗೆ ಯಶಸ್ವಿಯಾಗಿ ಮತ್ತೆ ತಮಗೆ ನಮ್ಮ ಬ್ಯಾರಿ ಸಮಾಜದ ಗುರುತು ಇನ್ನಷ್ಟು ಹೆಚ್ಚಿಸಲಿ ಅಂತ ಹೇಳಿ, ಮತ್ತು ನಾವು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಈ ಸೌಹಾರ್ದ ಭವನ ಇದರ ಕಟ್ಟಡದ ಅಧ್ಯಕ್ಷ, ಈ ಕಟ್ಟಡ ಇಷ್ಟು ಸುಂದರವಾಗಿ ಬರಲಿಕ್ಕೆ ಕಾರಣ ಮತ್ತು ಇವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಮಿಟಿ ಮಾಡಿದೆವು. ಅದರಲ್ಲಿ ಟಿ.ಕೆ. ಉಮರ್ ಕೂಡ ಇದ್ದರು. ನಾವು ನಿರಂತರವಾಗಿ ಎಷ್ಟೇ ಒತ್ತಡಗಳಿದ್ದರೂ ಇದನ್ನು ಮಾಡಿ ಒಂದು ತಮಗೆ ಮಾತು ಹೇಳ್ತಿದ್ದೀನಿ,
ಈ ಕಾರ್ಯಕ್ರಮಕ್ಕೆ ಸರ್ಕಾರ, ನಮಗೆ ರಾಜ್ಯ ಸರ್ಕಾರ ಬಹಳಷ್ಟು ನಮಗೆ ಒತ್ತು ನೀಡಿದೆ. ಅದರಲ್ಲಿ 3 ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳಷ್ಟು ಕೊಡುಗೆ ನೀಡಿದರು, ಬಜೆಟ್ನಲ್ಲಿ ಕೊಡುಗೆ ನೀಡಿದರು. ಅದೇ ಥರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಕೂಡ ನಮಗೆ ಸಹಾಯ ನೀಡಿದರು. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಕೂಡ ನಮಗೆ ಸಹಾಯ. ನಮ್ಮಲ್ಲಿರುವಂಥ ಬ್ಯಾರಿ ಇದು ಯಾವುದು ಲಿಪಿಗೆ ಅಲ್ಲಲ್ಲ ಅಕಾಡೆಮಿ ಒಂದು ಬಹಳ ಕನಸಿತ್ತು. ಇವರೆಲ್ಲ ಈ ಹಿಂದೆ ಪ್ಯಾಲೇಸ್ ಗ್ರೌಂಡಲ್ಲಿ ಗವರ್ನರ್ ಕರೆಸಿ ಭಾಳ ದೊಡ್ಡ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಮ್ಮದು ಮುಖ್ಯವಾಗಿದ್ದದ್ದು ಒಂದು ಸೌಹಾರ್ದ ಭವನ, ಮತ್ತೊಂದು ಬೇರೆ ಅಕಾಡೆಮಿ. ಈ ಇಂಥ ಸಂದರ್ಭದಲ್ಲಿ ಆ ಒಂದು ಅಕಾಡೆಮಿ ಕೂಡ ಅದನ್ನು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಂದರ್ಭದಲ್ಲಿ ಕೊಟ್ಟರು. ಅದರಿಂದಾಗಿ ನಮ್ಮ ಆ ಸುಂದರ ಭಾಷೆಯ, ಆ ಶ್ರೀಮಂತ ಭಾಷೆಯ ಬಹುಶಃ ಇತಿಹಾಸದಲ್ಲಿ ನಮ್ಮ ಟಿ ಕೆ ಉಮರ್ ಅವರು ಅಥವಾ ಸೇದ್ಬ್ಯಾರಿ ಅವರು ಎರಡರಿಗೆ ಸಪ್ರೇಟಾಗಿ ನಾವು ಆ ಭಾಷೆಯ ಬಗ್ಗೆ, ನಮ್ಮ ಸಮುದಾಯದಲ್ಲಿರುವ ಶೈಕ್ಷಣಿಕ ಬಗ್ಗೆ ಅವರು ಮಾತನಾಡಿ ಮುಂದೆ ವಿವರಿಸಲಿದ್ದಾರೆ. ಸಮಯದ ಅಭಾವದಿಂದ ನಾನು ನನ್ನ ಭಾಷಣವನ್ನು ಆದಷ್ಟು ಕಮ್ಮಿ, ಆದರೆ ಎಲ್ಲರ ಒಗ್ಗರಲಿಂದ ನಾವು ಈ ಒಂದು ಭವನವನ್ನು ಕಟ್ಟಿ ಈಗ ನನ್ನ ಜೊತೆ ಇದ್ದ ಹಾರಿಸ್ ಅವರೊಂದು ಮಾತು ಕೇಳಿದರು, ನಿಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳು ನಿಮ್ಮದೇ ಆದಂಥ ಇಲ್ವಾ ಅಂತೇಳಿ. ಇನ್ಶಾಲ್ಲ ನಮ್ಮದು ಒಂದೊಂದೇ, ನಾವು ಭಾಳ ದೊಡ್ಡ ಶ್ರೀಮಂತ ಹೇಳಲ್ಲ, ಸಣ್ಣ ಸಮುದಾಯದ ಒಂದು ಇಲ್ಲಿ ಇದ್ದವರು ತಮ್ಮೆಲ್ಲ ಸಹಕಾರದಿಂದ ನಾವು ತಮ್ಮದೇ ಆದಂಥ ಶಿಕ್ಷಣ ಆದರೆ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗೆ ಏನು ಕೊರತೆ ಏನಿಲ್ಲ. ನಮ್ಮಲ್ಲಿರುವವರು ಸಾಕಷ್ಟು ಜನ ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದೇವೆ ನಾವು. ಶ್ರೀಮಂತ ಅಂದರೆ ನಿಮ್ಮ ಇದರಲ್ಲಿ ತಕ್ಕ ಶ್ರೀಮಂತರಲ್ಲ ಅಂತೇಳಿ ಹೇಳ್ತೀವಿ, ಆದರೂ ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ ಈ ಒಂದು ಲೆವೆಲಲ್ಲಿ ಇವತ್ತು ಈ ಸಮಾರಂಭಕ್ಕೆ ನಾವು ಹೇಳಿದ ಪ್ರಕಾರ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದ ತುಮಕೂರು ಜಿಲ್ಲಾ ನ್ಯಾಯಾಧೀಶರು ಯಲವಟ್ಟಿ ಸಾಹೇಬರು ಕೂಡ ಇದ್ದಾರೆ ಇಲ್ಲಿ. ಜೊತೆಗೆ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ ಅರುಣ್ ಪ್ರಭಾ GM ಟೆಕ್ನ ಅವರಿದ್ದರು. ನಮ್ಮ MD ಕ್ಯಾಪೆಕ್ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ MD ಕೂಡ ಇದ್ದಾರೆ. ಹೀಗೆ ನಾನಾ ರೀತಿಯ ಕೆಲವು ನಾಲ್ಕು. ಅದೇ ರೀತಿ ನಮ್ಮ ಮಲ್ಬಾರ್ ಮುಸ್ಲಿಂ ಅಸೋಸಿಯೇಷನ್ನ ಬಹುಶಃ ಕೆಲವರು ಅವರ ಕಾರ್ಯಕ್ರಮ ಸಮಿತಿ ಮತ್ತು ಕುಟುಂಬ ಸಮೇತ ನಾನು ಬರಲಿಕ್ಕೆ ಹೇಳಿದ್ದೇನೆ, ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಒಂದು ಅನ್ಯೋನ್ಯ. ಅದೇ ರೀತಿ KMCC ಅವರ ಫುಲ್ ಘಟಕದ ಅವರ ಕಾರ್ಯಕ್ರಮ ಸಮಿತಿ ಮತ್ತು ತನಲ್ ಕೂಡ ಅಂತ ಇಲ್ಲಿ ಒಂದು ಸಂಸ್ಥೆ ತಮಗೆಲ್ಲ ಗೊತ್ತಿರ್ಬೋದು, ಭಾಳ ಸಾಮಾಜಿಕವಾಗಿ ಮಾಡುವಂಥ ಒಂದು ಕಾರ್ಯಕ್ರಮ, ಅವರನ್ನು ಕರೆಸಿದ್ದೇವೆ. ತುಳುಕೂಟದವ್ರನ್ನು ಕರೆಸಿದ್ದೇವೆ. ಹಾಗೆ ಇದು ಮಧುವರೆ, ಇದೊಂದು ತಾವು ಹೇಳಿದಂಗೆ ಇದು ಎಲ್ಲ ಜಾತಿ ವರ್ಗಕ್ಕೆ ಸೀಮಿತವಾದಂಥ ಭವನ. ಯಾವುದೇ ಜಾತಿ ಸೀಮಿತಕ್ಕೆ ಸಂಬಂಧಿಸಿಲ್ಲ. ಇದು ಸೌಹಾರ್ದತೆ, ಅದಕ್ಕೋಸ್ಕರ ಈ ಸೌಹಾರ್ದತೆಯನ್ನು ಇಟ್ಟಿದ್ದೇವೆ. ಮಕ್ಕಳಿಗೆ ಕೂಡ ಅವರು ಬರೀ ಮುಸ್ಲಿಂ ಮಕ್ಕಳಿಗೆ ಅಂತ ಏನು ಆ ಥರ ನಾವು ಇದು ಮಾಡಿಲ್ಲ. ಬಟ್ ಒಂದೇನೆಂದರೆ ಒಂದು ಸಾಂಕೇತಿಕವಾಗಿ ನಾವು ಮಂಗಳೂರಲ್ಲಿ ಯಾವುದೇ ಏನು, ಬಟ್ ವಿ ಆರ್ ಎ ಟ್ರೂ ಇಂಡಿಯನ್ಸ್, ನಮ್ಮದು ಧ್ಯೇಯ ನಾವು ಹೇಳಿದಲ್ಲ, ಆ ಒಂದು ನಿಟ್ಟಿನಲ್ಲಿ ಒಂದು ಸಾಂಕೇತಿಕವಾಗಿ ನಾವೆಲ್ಲರ ಜೊತೆ ಬೆರೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತೇವೆ. ಈ ಭವನ ಇಟ್ ಈಸ್ ಡೆಡಿಕೇಟೆಡ್ ಫಾರ್ ಆಲ್ ದಿ ಕಮ್ಯುನಿಟಿ, ನಾಟ್ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮುಸ್ಲಿಮ್ಸ್ ಅಂತ ಇಲ್ಲ, ಆ ಥರ ಇಲ್ಲ. ನಾವು ಒಂದು ಸೌಹಾರ್ದತೆಗೋಸ್ಕರವಾಗಿ ಈ ಒಂದು ಸಮಾರಂಭ ಭಾಳ ಯಶಸ್ವಿಯಾಗಿ ನಡೆಯದಿದೆ. ಭಾಳಷ್ಟು ಜನ ಸೇರಿದ್ದಾರೆ ಇಲ್ಲಿ. ಹಾಗಾಗಿ ತಾವುಗಳು ಒಂದು ಕ್ಲಬ್ ಸಭೆಯಲ್ಲಿ ಬಂದಕ್ಕೆ ತಮಗೆಲ್ಲ ಇನ್ನೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಮುಂದೆ ನಮ್ಮ ಎಲ್ಲ ಕಾರ್ಯಕ್ರಮ ತಾವುಗಳು ಒತ್ತು ನೀಡುವಂಥ ಈ ಸಂದರ್ಭ ಮಾಡುವಂತ ಹೇಳುತ್ತಾ ನನ್ನ 2 ಭಾಷಣ ಮುಗಿದ್ದೇನೆ. ವಾಕಿರುದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.